ಓಂ ಆತ್ಮಾಂತರಾತ್ಮ ಪರಮಾತ್ಮೇತಿ ಮೂರ್ತಿತ್ರಯಂ ಹರೇಃ ಜಾಗೃತ್ ಸ್ವಪ್ನ ಸುಷುಪ್ತ್ಯಾದೇಃ ಸೃಷ್ಟ್ಯಾದೇಶ್ಚ ನಿಯಾಮಕಂ ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇಥಾಮೇಯ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ ರತತ್ವಾದ್ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ಸರಸ್ವತಿ ಉಮಾ ವೈವಾಕ್ ಸಮುದ್ದಿಷ್ಟ ಮನೋ ರುದ್ರ ಉದಾಹೃತಃ ತದೇತನ್ಮಿಥುನಂ ಜ್ಞಾತ್ವಾ ನದಾಂಪತ್ಯಾದ್ವಿಹೀಯತೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 26ನೇ ಭಾಗ ಅನುಶಾಸನ ಪರ್ವದ್ದು. ನಾವೀಗ ಅನುಶಾಸನ ಪರ್ವದ ಶಿವಸಹಸ್ರನಾಮಗಳನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ 23ನೇ ಅಧ್ಯಾಯ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠ. ಅಲ್ಲಿ 124 ಶ್ಲೋಕಗಳು ಸಮಾಪ್ತವಾಗಿವೆ. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 48ನೇ ಅಧ್ಯಾಯ, ಅಲ್ಲಿ 36 ಶ್ಲೋಕಗಳು ಸಮಾಪ್ತವಾಗಿವೆ. ವೈಷ್ಣವ ಪಾಠದಲ್ಲಿ 36ನೇ ಅಧ್ಯಾಯ, ಅದರ 35 ಶ್ಲೋಕಗಳು ಮುಕ್ತಾಯ ಕಂಡಿವೆ. ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 17ನೇ ಅಧ್ಯಾಯ ಇದೆ. ಆ 17ನೇ ಅಧ್ಯಾಯದಲ್ಲಿ 36 ಶ್ಲೋಕಗಳು ಸಮಾಪ್ತ ಆಗಿದ್ದವು. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತಸ್ಯ ಅನುಶಾಸನ ಪರ್ವಣಿ ಮುನಿನ ತಂಡಿನ ಪ್ರೋಕ್ತಾನಾಂ ಭಗವತಃ ಶಿವಸ್ಯ ಸಹಸ್ರ ಸಂಖ್ಯಾಕಾನಾಂ ನಾಮ್ನಾಂ ಮಧ್ಯೆ ಇದಾನೀಂ ನಿಯಮಾಶ್ರಿತಃ ಇತಿ 53 ಸಂಖ್ಯಾಕಃ 53ನೇಯ ನಾಮಭಾಗಃ ಗತೇ ದಿವಸೇ ನಿರೂಪ್ಯತೆ. ಸರ್ವಕರ್ಮ ಸ್ವಯಂಭೂತಃ ಆದಿರಾದಿಕರೋ ನಿಧಿಃ ಸಹಸ್ರಾಕ್ಷೋ ವಿಶಾಲಾಕ್ಷಃ ಸೋಮೋ ನಕ್ಷತ್ರ ಸಾಧಕಃ. ಸರ್ವಕರ್ಮ ಅಂತ 54ನೇ ನಾಮ ಶಿವಂದು. ಎಲ್ಲವನ್ನೂ ಮಾಡುವಂಥವನು. ಸ್ವಯಂಭೂತಃ ನಿತ್ಯ ಸಿದ್ಧನಾದವನು, ತನ್ನಿಂದ ತಾನೇ ಹುಟ್ಟಿದವನು. ಅವನ ಉತ್ಪತ್ತಿಗೆ ಬೇರೆ ಯಾರೂ ಕೂಡ ಬೇಕಾಗಿಲ್ಲ. ಆದಿಹಿ ಎಲ್ರಿಗೂ ಮೊದಲನವನು. ಆದಿಕರಹ ಆದಿಪುರುಷನಾದಂಥ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಸಿದವನು. ನಿಧಿಹಿ ಸ್ವಯಂ ದೊಡ್ಡ ಐಶ್ವರ್ಯಭೂತನಾದವನು. ಜ್ಞಾನಿಗಳ ನಿಧಿ ಅವನು. ಜ್ಞಾನಿಗಳು ಅವನನ್ನೇ ಉಳಿದೆಲ್ಲ ನಿಧಿಗಳಿಗಿಂತ ಹೆಚ್ಚಾಗಿ ಗೌರವಿಸ್ತಾರೆ ಮತ್ತು ಅವನನ್ನೇ ಪೂಜಿಸ್ತಾರೆ. ಸಹಸ್ರಾಕ್ಷ 1000 ಕಣ್ಗಳಿದ್ದವನು. ವಿಶಾಲಾಕ್ಷ ವಿಶಾಲವಾದ ಕಣ್ಗಳಿದ್ದವನು. ಸೋಮಃ ಚಂದ್ರನ ಸ್ವರೂಪನಾದವನು ಅಥವಾ ಚಂದ್ರನಲ್ಲಿ ಅಂತರ್ಯಾಮಿಯಾದವನು. ನಕ್ಷತ್ರ ಸಾಧನ ಸುಕೃತಾನಿ ವಾ ಏತಾನಿ ಜ್ಯೋತಿಂಷಿ ಎನ್ನಕ್ಷತ್ರಾಣಿ. ಈ ಯಾರು ಪುಣ್ಯಕರ್ಮಿಗಳಿದ್ದಾರೆ ಅವರ ಜ್ಯೋತಿ, ಅವರ ಸ್ವರೂಪವೇ, ಅವರ ಆತ್ಮಸ್ವರೂಪವೇ ನಕ್ಷತ್ರ ರೂಪವಾಗಿ ಆಕಾಶದಲ್ಲಿ ಕಂಗೊಳಿಸ್ತಿರ್ತದಂತೆ. ಅಂತಹ ನಕ್ಷತ್ರ ರೂಪದಲ್ಲಿರುವ ಪುಣ್ಯಕರ್ಮಿಗಳ ಸಾಧನೆಗೆ ಇವನು ಸಾಧನಭೂತನಾದವನು. ಅದಕ್ಕೆ ನಕ್ಷತ್ರ ಸಾಧನ ಅಂತ ಅವನನ್ನು ವರ್ಣಿಸ್ತಾರೆ. ಚಂದ್ರ ಸೂರ್ಯ ಶನಿ ಕೇತು. ಮುಂದಿನ ನಾಮಗಳು ಚಂದ್ರ ಅಂತ, ಚಂದ್ರನ ರೂಪದಿಂದ ಪ್ರಾಣಿಗಳಿಗೆ ಆಹ್ಲಾದ ಕೊಡುವಂಥವನು. ಸೂರ್ಯ ಸೂರ್ಯನ ರೂಪದಿಂದ ಪ್ರಾಣಿಗಳಿಗೆ ತಾಪ ಮಾಡುವಂಥವನು. ಸೂರ್ಯಸ್ಯ ಸೂರ್ಯಗಮ್ಯತ್ವಾದಂತ ಈಶಾವಾಸ್ಯ ಭಾಷ್ಯದಲ್ಲಿ ಆಚಾರ್ಯ ಹೇಳಿದ್ದಾರೆ. ಜ್ಞಾನಿಗಳಿಗೆ ಪ್ರಾಪ್ಯನಾದ್ರಿಂದ ಅವನನ್ನು ಸೂರ್ಯ ಅಂತಾರೆ.
ಚಂದ್ರ ಅಂದರೆ ಎಲ್ಲರಿಗೂ ತಂಪು ಕೊಡುವವನಾದ್ರಿಂದ ಅವನನ್ನು ಚಂದ್ರ ಅಂತ ಕರೀತಾರೆ. ಶನಿ ಅವನೇ ಶನಿ ಗ್ರಹದಲ್ಲಿ, ಕೇತು ಗ್ರಹದಲ್ಲಿ, ಗ್ರಹ ಮತ್ತು ಉಳಿದೆಲ್ಲ ಗ್ರಹಗಳಲ್ಲಿ ಅಂತರ್ಯಾಮಿಯಾಗಿದ್ದಾನೆ. ಗೃಹಪತಿ ಅವನೇ ಆಗಿದ್ದಾನೆ. ವರಹ ಪೂಜ್ಯನಾಗಿದ್ದಾನವನು. ಅತ್ರಿಹಿ ಅಂತ ಮುಂದಿನ ಶಬ್ದ. ಅತ್ರಿ ಮೊದಲಾದ ಋಷಿಗಳಲ್ಲಿಯೂ ಕೂಡ ಅವನೇ ಇದ್ದಾನೆ. ಆದ್ದರಿಂದ ಅತ್ರಿ ಅಂತ ಶಬ್ದದಿಂದ ಅವನನ್ನೇ ಕರೀತಾರೆ. ಮುಂದೆ ಅತ್ರ್ಯ ನಮಸ್ಕರ್ತ ಅಂತ ಒಂದು ಶಬ್ದ. ಅತ್ರ್ಯ ನಮಸ್ಕರ್ತ ಅಥವಾ ನಮಸ್ಕೃತ ಅಂತ ಒಂದು ವೇಳೆ ಅದರ ಪಾಠವನ್ನು ನಾವೇನಾದರೂ ಸ್ವೀಕರಿಸಿದರೆ, ಅತ್ರ್ಯ ಅನಸೂಯಾದೇವಿಯಿಂದ, ಅತ್ರಿಯ ಪತ್ನಿಯೂ ಕೂಡ ಒಂದು ದೃಷ್ಟಿಯಿಂದ ಅತ್ರಿ ಅಂತಲೇ ಕರೆಸ್ಕೋತಾಳೆ. ಅದಕ್ಕಾಗಿ ಅತ್ರ್ಯ ಅವಳಿಂದ, ಅನಸೂಯಾದೇವಿಯಿಂದ ನಮಸ್ಕರಿಸಲ್ಪಟ್ಟವನು ಅಂತ ಹೀಗೆ ಒಂದು ಅರ್ಥ ಅದಕ್ಕೆ. ಮೃಗಬಾಣಾರ್ಪಣ, ಮೃಗರೂಪಿಯಾದಂಥ ಯಜ್ಞದ ಮೇಲೆ ಬಾಣ ಬಿಟ್ಟವನು. ಇದನ್ನ ಈ ಹಿಂದೆ ನಾವು ನೋಡಿದ್ದೇವೆ. ಇದು ಶಾಂತಿ ಪರ್ವದಲ್ಲಿ ಒಂದು ಬಾರಿ ಬಂದಿದೆ. ಇದು ಈ ದಕ್ಷನ ಯಜ್ಞವನ್ನು ನಾಶಪಡಿಸಬೇಕು ಅಂತ ಶಿವ ಹೋದಾಗ ಆ ಯಜ್ಞಾಭಿಮಾನಿ ದೇವತೆ ಮೃಗದ ರೂಪದಿಂದ ಓಡ್ಲಿಕ್ಕೆ ತೊಡಗಿತ್ತು. ಆಗ ಅದರ ಮೇಲೆ ಬಾಣ ಬಿಟ್ಟಿದ್ದ ಅಂತ, ಈ ಶಿವ ಬಾಣ ಬಿಟ್ಟಿದ್ದ ಅಂತ ಅಲ್ಲಿ ಉಲ್ಲೇಖ ಬಂದಿತ್ತು. ಆದ್ದರಿಂದ ಮೃಗ ಬಾಣಾರ್ಪಣ ಅವನು. ಅನಘ ಅಂದರೆ ಪಾಪರಹಿತ. ಅನಘೋ ವಿಜಯೋ ಅಂಥೇಳಿ ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಅನಘ ಅನ್ನೋ ಶಬ್ದ ಬಂದಿದೆ. ಮಹಾತಪಾಹ ಶಬ್ದನೂ ವಿಷ್ಣು ಸಹಸ್ರನಾಮದಲ್ಲಿದೆ. ದೊಡ್ಡ ತಪಸ್ಸನ್ನು ಮಾಡಿದವನು. ಘೋರ ತಪಾಹ, ಘೋರವಾದಂಥ ತಪಸ್ಸನ್ನು ಮಾಡಿದವನು. ಅಧೀನಃ, ಯಾವತ್ತೂ ಕೂಡ ದೈನ್ಯವನ್ನ, ದುಃಖವನ್ನು ತೋರಿಸದೇ ಇದ್ದವನು. ದೀನ ಸಾಧಕ, ಶರಣಾಗತರ ಇಷ್ಟ ಸಾಧಕನಾದವನು. ಸಂವತ್ಸರಕರಃ, ಸಂವತ್ಸರ ಅಂದರೆ ಒಂದು ವರ್ಷ. ಆ ವರ್ಷಕ್ಕೆ ನಿಯಾಮಕ, ಕಾಲಚಕ್ರದ ಪ್ರವರ್ತಕ ಅಂತ ಅರ್ಥ. ಸಂವತ್ಸರ ಅಂತ ಶಬ್ದದಿಂದ ಕೆಲವು ಕಡೆ ಚತುರ್ಮುಖ ಬ್ರಹ್ಮನನ್ನು ಕೂಡ ಹೇಳ್ತಾರೆ. ಆದ್ದರಿಂದ ಆ ಸಂವತ್ಸರಕರ ಅಂದರೆ ಚತುರ್ಮುಖ ಬ್ರಹ್ಮನಿಗೆ ಕರ್ತ, ಅವನ ತಂದೆ ಅಂತ ಅರ್ಥ. ಮಂತ್ರ, ಇವನೇ ಪ್ರಣವಾದಿ ಮಂತ್ರ ಸ್ವರೂಪನಾಗಿದ್ದಾನೆ. ಓಂಕಾರ, ಗಾಯತ್ರಿ ಮೊದಲಾದ ಮಂತ್ರ ಸ್ವರೂಪನಾಗಿದ್ದಾನೆ. ಅದಕ್ಕೆ ಅರ್ಥವನ್ನು ಹೀಗೂ ಹೇಳಬಹುದಾಗಿದೆ. ಮನನಾಥ ತ್ರಾಯತೆ, ಭಗವಂತ ಮಂತ್ರ ಅಂತ ಕರೆಸ್ಕೊಂಡಿದ್ದಾನೆ. ಯಾಕೆ ಅಂದರೆ ಯಾರು ಈ ಎಲ್ಲ ಮಂತ್ರಗಳನ್ನು ನಿತ್ಯ ಮನನ ಮಾಡ್ತಾರೋ, ಜಪಿಸ್ತಾರೋ, ಅವರನ್ನು ಅವನು ಕಾಪಾಡ್ತಾನೆ. ಅದಕ್ಕಾಗಿ ಅವನಿಗೆ ಮಂತ್ರ ಅಂತ ಹೆಸರು. ಪ್ರಮಾಣಂ, ವೇದಾದಿ ಶಾಸ್ತ್ರ ಪ್ರಮಾಣ ರೂಪನಾಗಿದ್ದಾನೆ. ಪರಮ ತಪಃ, ಉತ್ಕೃಷ್ಟವಾದ ತಪಸ್ವರೂಪನಾಗಿದ್ದಾನೆ. ಯೋಗಿ, ಯೋಗೋ ಯೋಗ ವಿಧಾಮನೇತ ಅಂತ ವಿಷ್ಣು ಸಹಸ್ರನಾಮದಲ್ಲಿದೆ. ಯೋಗಿ ಅಂದರೆ ಯೋಗನಿಷ್ಠ. ಯೋಜ್ಯ, ಭಕ್ತರ ಮನಸ್ಸನ್ನ ಆ ಪರಬ್ರಹ್ಮನಲ್ಲಿ ಅಂದರೆ ತನ್ನಲ್ಲಿ ಲೀನಗೊಳಿಸಿಕೊಳ್ಳುವಂಥವನು. ಮಹಾಬೀಜ, ಎಲ್ಲ ಕಾರಣಕ್ಕೂ ಕೂಡ, ಪ್ರಕೃತಿಗೂ ಕೂಡ ನಿಯಾಮಕನಾದವನು. ಮಹಾರೇತಾಹ, ಮಹಾವೀರ್ಯಶಾಲಿಯಾದವನು, ಮಹಾಶಕ್ತಿಶಾಲಿಯಾದವನು. ಮಹಾಬಲ, ಮಹಾಶಕ್ತಿ ಸಂಪನ್ನ. ಸುವರ್ಣರೇತಾಹ, ಸುವರ್ಣರೇತ ಹುತಭುಕ್ ಅಂತ ಬಂಗಾರದ ಸ್ವರೂಪವಾದ ರೇತಸುಳ್ಳವನು ಅಂತ ಅಗ್ನಿಗೊಂದು ಪರ್ಯಾಯ ಪದ ಇದೆ. ಈ ಹಿರಣ್ಮಯವಾದ ಬಂಗಾರವನ್ನ, ಈ ಹಿರಣ್ಮಯವಾದಂತಹ ಬ್ರಹ್ಮಾಂಡವನ್ನ, ತದಂಡಂ ಅಭವತ್ ಹೈಮಂ ಸಹಸ್ರಾಂಶು ಸಮಪ್ರಭಂ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಆದ್ರಿಂದ ಈ ಬ್ರಹ್ಮಾಂಡವೇ ಬಂಗಾರದ ಸ್ವರೂಪವುಳ್ಳದ್ದು. ಅದನ್ನ ಸೃಷ್ಟಿಸಿದವನು. ಸರ್ವಜ್ಞ, ಸರ್ವವನ್ನು ಕೂಡ ತಿಳಿದವನು. ಸುಬೀಜ, ಉತ್ತಮವಾದಂಥ ಬೀಜ ಸ್ವರೂಪ. ಅಹಂ ಬೀಜಪ್ರದಃ ಪಿತಾ ಅಂತ ಭಗವದ್ಗೀತಾದಲ್ಲಿ ಅವನು ಹೇಳ್ಕೊಂಡಿದ್ದಾನೆ. ಅದರಿಂದ ಅವನೇ ಬೀಜನಾಗಿದ್ದಾನೆ. ಬೀಜವಾಹನ, ಎಲ್ಲ ಜೀವಿಗಳ ಉತ್ಪತ್ತಿಗೆ ಕಾರಣವಾದಂತಹ ತೇಜಸ್ಸನ್ನ
ಆಯಾ ತಂದೆ ಮತ್ತು ತಾಯಂದಿರಲ್ಲಿ ಇಡುವಂಥವನು. ದಶಬಾಹು, ದಶ ಅಂದರೆ ಕೇವಲ 10 ಅಂತ ಅರ್ಥ ಅಲ್ಲ, ಅನೇಕ ಬಾಹುಗಳು ಉಳ್ಳವನು ಅಂತ ಅದಕ್ಕರ್ಥ. ದಶಬಾಹು. ಅನಿಮಿಷ, ಅನಿಮಿಷ ಅಂತ ದೇವತೆಗಳಲ್ಲಿಯೂ ಕೂಡ ಸಮಾನವಾದಂಥ ಒಂದು ಪರ್ಯಾಯ ಪದ. ರೆಪ್ಪೆಯನ್ನು ಮುಚ್ಚದೇ ಇದ್ದವನು. ನೀಲಕಂಠ, 3 ಲೋಕಗಳ ಲಕ್ಷಣಾರ್ಥವಾಗಿ ಹಾಲಾಹಲ ವಿಷವನ್ನು ಕುಡಿದು ನೀಲಕಂಠನಾದವನು. ಉಮಾಪತಿ, ಉಮಾದೇವಿಯ ಪತಿಯಾಗಿದ್ದಾನೆ. ವಿಶ್ವರೂಪ, ಎಲ್ಲ ಕಡೆ ವ್ಯಾಪ್ತವಾದಂಥ ರೂಪ ಇದ್ದವನು. ಬಲವೀರ, ಬಲದ ಮೂಲಕವಾಗಿ ತನ್ನ ಶಾರೀರಿಕ ಬಲ ಮತ್ತು ಮನೋಬಲದ ಮೂಲಕವಾಗಿ ಎಲ್ಲ ಕಡೆ ತನ್ನ ಪರಾಕ್ರಮವನ್ನು ತೋರಿಸುವಂಥವನು. ಮುಂದೆ ನಾವು ನೋಡುವಂಥ ಶಬ್ದ ಅಬಲೋ ಗಣ ಅಂಥೇಳಿ. ಅಬಲಹ ಗಣಃ ಅಂತಲೂ ಒಂದು ಪದಚ್ಛೇದ ಮಾಡಬಹುದೇನೋ. ಅಬಲನಾದವನು ಅಂದರೆ ಪ್ರಾಕೃತಿಕವಾದಂಥ ಬಲ ಅವನಿಗೇನೂ ಇಲ್ಲ, ಎಲ್ಲವೂ ಕೂಡ ಅಪ್ರಾಕೃತವಾದ ಬಲ ಆದ್ದರಿಂದ, ಪ್ರಾಕೃತವಾದ ಗುಣ ಇಲ್ಲ ಆದ್ರಿಂದ ಅವನನ್ನು ನಿರ್ಗುಣ ಅಂತ ಹೇಗೆ ಕರೀತಾರೋ, ಪ್ರಾಕೃತವಾದ ಬಲ ಇಲ್ಲ ಆದ್ರಿಂದ ಅಬಲ ಅಂತಲೂ ಅವನು ಕರಿಬಹುದು. ಗಣಃ ಅಂದರೆ ಎಲ್ಲ ಕಡೆ ಗಣಸ್ವರೂಪನಾದವನು. ಗಣಾನಾಂತ್ವ ಗಣಪತಿ ಹವಾಮಹೆ ಅಂತ ಎಲ್ಲ ಗಣಗಳಲ್ಲಿಯೂ, ಜಗತ್ತಿನಲ್ಲಿರುವಂಥ ಎಲ್ಲ ಗುಂಪುಗಳಲ್ಲಿಯೂ ಕೂಡ ಮುಂದಾಳಾಗಿರುವಂಥವನು ಅವನೇ ಆಗಿದ್ದಾನೆ ಅಂತ ಅದರ ಅರ್ಥ ಹೇಳ್ಬೋದು ನಾವು. ಇಲ್ಲಿ ಅಬಲೋಗಣ ಅಂಥೇಳಿ ಒಂದೇ ಶಬ್ದವನ್ನು ಇಟ್ಕೊಂಡಿದ್ದಾರೆ ಕೆಲವು ಕಡೆ. ಅಬಲೋಗಣ ಅಂತಂದರೆ ದುರ್ಬಲವಾದಂಥ ಸಮುದಾಯಗಳೇನಿವೆ, ಪಂಚವಿಂಶತಿ ತತ್ವಗಳು ಮೊದಲಾದದ್ದು, ಇವೆಲ್ಲ ಅವನ ಆ ಮಹಾಪರಾಕ್ರಮದ ಎದುರಿಗೆ ಇವು ತುಂಬ ದುರ್ಬಲವಾದದ್ದು. ಆದ್ದರಿಂದ ಅಬಲೋಗಣ ಅಂತ ಒಂದೇ ಶಬ್ದವನ್ನು ಇಟ್ಕೊಂಡು ದುರ್ಬಲವಾದ ಗಣ, ಪಂಚವಿಂಶತಿ ತತ್ವಗಳ ಗಣ ಏನಿದೆ ಅದರಲ್ಲಿ ಅಂತರ್ಯಾಮಿಯಾದವನು ಅಂತ ಅರ್ಥವನ್ನು ಒಂದು ಕಡೆ ಹೇಳಿದ್ದಾರೆ. ಅದು ಯಾಕೆ ಆ ಥರ ಇಟ್ಕೊಂಡಿದ್ದಾರೆ ಅಂದರೆ ಒಟ್ಟಾರೆ 1008 ಆಗಬೇಕದು. ಈ ಅಬಲಹ ಗಣ ಅಂತ ಪ್ರತ್ಯೇಕವಾಗಿ ಇಟ್ಕೊಂಡ್ಬಿಟ್ರೆ 1009 ಆಗ್ತದೆ ಅನ್ನೋ ದೃಷ್ಟಿಯಿಂದ ಅಬಲೋಗಣ ಅಂತ ಒಂದೇ ವ್ಯಾಖ್ಯಾನವನ್ನು ಅವರು ಮಾಡಿರಬಹುದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಪಾಠ ಬೇರೆ ರೀತಿಯಾಗಿ ಕೂಡ ಇದೆ. ಅದು ಹೇಗಿದೆ ಅಂದರೆ ವಿಶ್ವರೂಪ ಸ್ವಯಂ ಶ್ರೇಷ್ಠ ಬಲವೀರ ಅಬಲೋಗಣ ಅಂತ ಈಗ ಪಾಠ ಇದೆಯಲ್ಲ. ವಿಶ್ವರೂಪ ಸ್ವಯಂ ಶ್ರೇಷ್ಠ ವರ್ಧಿತೋ ರೋಚನೋ ಗಣ ಅಂತ ಒಂದು ಬೇರೆ ಪಾಠನೇ ಇದೆ. ವರ್ಧಿತ ಅಂತಂದರೆ ಭಕ್ತರಿಂದ ತಮ್ಮ ತಮ್ಮ ಹೃದಯದಲ್ಲಿ ಇವನ ಸನ್ನಿಧಾನ ಧ್ಯಾನದ ಮೂಲಕ ಹೆಚ್ಚಾಗ್ತದೆ. ಆದ್ದರಿಂದ ಇವನು ವರ್ಧಿತ ಅಂತ ನಾವು ತಿಳ್ಕೊಳ್ಬಹುದು. ಗಣ ಅಂತ ಒಂದು ಪ್ರತ್ಯೇಕವಾದಂಥ ಶಬ್ದ. ಹೀಗೆ ಬೇರೆ ಬೇರೆ ಪಾಠಗಳಿವೆ. ಅಬಲೋಗಣ ಅಂತ ಒಂದು ಕಡೆ ಪದಚ್ಛೇದ ಮಾಡಿದರೆ, ಬಲವೀರ ಬಲಹ ಗಣಃ ಅಂತ ಹೀಗೊಂದು ಪ್ರತ್ಯೇಕವಾದ ಪದಚ್ಛೇದವನ್ನು ಮಾಡಿದ್ದಾರೆ. 1008 ನಿಖರವಾಗಿ ಏನಾಗಬೇಕಾಗಿಲ್ಲ, 1008ಕ್ಕಿಂತ ಹೆಚ್ಚಾದರೂ ತೊಂದರೆ ಇಲ್ಲ ಅಂತ ಇಟ್ಕೊಂಡಿದ್ರೆ ಅಬಲಹ ಗಣಃ ಅಥವಾ ಬಲಹ ಗಣಃ ಹೀಗೆಲ್ಲ ಬೇರೆ ಬೇರೆ ರೀತಿಯಾಗಿ ಅದಕ್ಕೆ ನಾವು ಅರ್ಥ ಹೇಳ್ಬೋದು, ಏನು ತೊಂದರೆ ಇಲ್ಲ ಅದರಿಂದ. ಗಣಕರ್ತ ಅಂತ ಮುಂದಿನ ಶಬ್ದ. ತನ್ನ ಪಾರ್ಶ್ವದ ಗಣಗಳನ್ನು, ಪ್ರಮಥಾದಿ ಗಣಗಳೇನಿವೆ ಅವುಗಳನ್ನು ನಿರ್ಮಿಸುವಂಥವನು. ಗಣಪತಿ, ಎಲ್ಲ ಗಣಗಳಿಗೂ ಒಡೆಯನಾದವನು. ಗಣಾನಾತ್ವ ಗಣಪತಿ ಹವಾಮಹೆ ಅಂತ ಅವನನ್ನು ಗಣಪತಿ ಅಂತಲೇ ವರ್ಣನೆ ಮಾಡಿದ್ದಾರೆ. ದಿಗ್ವಾಸಾಹ, ದಿಗಂಬರನಾದವನು. ಕಾಮಹ, ಕಮನೀಯನಾದವನು ಎಲ್ರಿಗೂ ಕೂಡ. ಮಂತ್ರವಿತ್, ಎಲ್ಲ ಮಂತ್ರಗಳನ್ನು ಕೂಡ ಬಲ್ಲವನು. ಪರಮೋ ಮಂತ್ರ, ಅತ್ಯಂತ ಶ್ರೇಷ್ಠ ಮಂತ್ರನಾಗಿದ್ದಾನೆ. ಸರ್ವಭಾವಕರ, ಸಮಸ್ತ ಪದಾರ್ಥಗಳನ್ನು ಕೂಡ ಸೃಷ್ಟಿಸಿದ್ದಾನೆ. ಹರಹ, ಭಕ್ತರ ದುಃಖವನ್ನು ಪರಿಹರಿಸುವಂಥವನು. ಮುಂದೆ ಕಮಂಡಲುಧರಹ ಧನ್ವಿ ಅಂತ ಮುಂದಿನ ಶಬ್ದ. ಕಮಂಡಲವನ್ನು ಧರಿಸಿರುವಂಥವನು. ಧನ್ವಿ, ಕೈಲಿ ಧನಸ್ಸನ್ನು ಧರಿಸಿದವರಂಥವನು. ಬಾಣಹಸ್ತಃ, 3ನೇ ಕೈಯಿಂದ ಬಾಣಗಳನ್ನು ಹಿಡಿದಿರುವಂಥವನು. ಕಪಾಲವ, 4ನೇ ಕೈಯಿಂದ ಕಪಾಲವನ್ನು, ಕೈಯಲ್ಲಿ ತಲೆ ಬುರುಡೆಯನ್ನು ಹಿಡಿದಂಥವನು. ಅಶನಿ, ವಜ್ರಾಯುಧವನ್ನು ಹಿಡಿದಂಥವನು. ಶತಘ್ನಿ, ಶತಘ್ನಿ ಎನ್ನುವಂಥ ಆಯುಧವನ್ನು ಮತ್ತೊಂದು ಕೈಯಲ್ಲಿ, 6ನೇ ಕೈಯಲ್ಲಿ ಹಿಡಿದವನು. 7ನೇ ಕೈಯಲ್ಲಿ ಖಡ್ಗವನ್ನು ಹಿಡಿದಂಥವನು. ಪಟ್ಟಿಶಿ, 8ನೇ ಕೈಯಿಂದ ಪಟ್ಟಿಶ ಅನ್ನುವಂಥ ಆಯುಧವನ್ನು ಹಿಡಿದವನು. ಆಯುಧಿ,
ಸಾಮಾನ್ಯವಾದಂತಹ ಆಯುಧ ಅಂದರೆ ತ್ರಿಶೂಲ ಎಂಬ ಆಯುಧವನ್ನು ಹಿಡಿದವನು ಅಂತ ಅರ್ಥವನ್ನು ಹೇಳಿದ್ದಾರೆ. ಮಹಾನ್ ಸರ್ವಶ್ರೇಷ್ಠ ಸ್ರುವಹಸ್ತಃ. ಈ ಯಜ್ಞವನ್ನು ಮಾಡುವಾಗ ಸೃಕ್ ಸ್ರುವಗಳು ಅಂತ ಎರಡನ್ನ ವರ್ಣನೆ ಮಾಡ್ತಾರೆ. ಅದರಲ್ಲಿ ಸ್ರುವವನ್ನು ಕೈಯಲ್ಲಿ ಹಿಡಿದವನು ಅಂತ ಹೀಗೆ ಒಂದರ್ಥ. ಯಜ್ಞದ ಆಹುತಿಯನ್ನು ಹಾಕ್ಲಿಕ್ಕಿರುವಂಥ ಒಂದು ಉಪಕರಣ ಅದು. ಸ್ವರೂಪ ಸ್ವರೂಪನಾದವನು. ತೇಜ ತೇಜಸ್ಕರ, ಸ್ವಯಂ ತೇಜೋ ರಾಶಿಯಾದವನು. ತೇಜಸ್ಕರ ನಿಧಿ ಅಂತ ಎರಡನ್ನು ಕೂಡ ಸೇರಿಸ್ಕೊಂಡಿದ್ದಾರೆ. 1008 ಅನ್ನೋದನ್ನ ನಿಖರವಾಗಿ ಸಂಖ್ಯೆ ಸಂಪಾದನೆ ಮಾಡಲಿಕ್ಕಾಗಿ ಒಂದು ವ್ಯಾಖ್ಯಾನದಲ್ಲಿ ತೇಜಸ್ಕರೋ ನಿಧಿ, ಭಕ್ತರ ತೇಜಸ್ಸನ್ನು ಅಭಿವೃದ್ಧಿಗೊಳಿಸುವಂತಹ ನಿಧಿ ಸ್ವರೂಪನಾದವನು ಅಂತ ಅದರ ಅರ್ಥ. ಉಷ್ಣೀಷಿ ಕಿರೀಟವನ್ನು ಧರಿಸಿದವಂತವನು. ಸುವಕ್ತ್ರ ಸುಂದರವಾದಂತಹ ಮುಖ ಇದ್ದವನು. ಉದಗ್ರಹ ತೇಜಸ್ವಿ ಆದವನು. ವಿನತಃ ವಿನಯಶೀಲನಾದವನು. ದೀರ್ಘ ಎತ್ತರನಾದವನು. ಹರಿಕೇಶ ಹಸಿರು ಬಣ್ಣದ ಅಥವಾ ಕಪ್ಪು ಬಣ್ಣದ ಕೂದಲುಳ್ಳವನು. ನಮೋ ಹರಿಕೇಶೇಭ್ಯ ಅಂಥೇಳಿ ರುದ್ರಾಧ್ಯಾಯದಲ್ಲಿ ಅವನ ವರ್ಣನೆ ಇದೆ. ಸುತೀರ್ಥ ಉತ್ತಮ ತೀರ್ಥ ಸ್ವರೂಪನಾದವನು. ತೀರ್ಥ ಅಂದರೆ ಶಾಸ್ತ್ರವೂ ಹೌದು, ಗಂಗಾ ಮೊದಲಾದ ತೀರ್ಥಗಳೂ ಹೌದು. ಅವುಗಳ ಒಳಗೆ ಇರುವಂಥವನು ಅಂತರ್ಯಾಮಿಯಾಗಿ ಅವನೇ ಇದ್ದಾನೆ. ಕೃಷ್ಣ ಕೃಷ್ಣ ಶಬ್ದಕ್ಕೆ ಹಿಂದೆ ಅರ್ಥವನ್ನು ನಾವು ನೋಡಿದ್ದೇವೆ ಉದ್ಯೋಗ ಪರ್ವದಲ್ಲಿ. ಕೃಷಿ ಭೂವಾಚಕ ಶಬ್ದ ನಶ್ಚ ನಿವೃತ್ತಿವಾಚಕ ಅಂತ. ಕೃಷಿ ಅಂತಂದ್ರೆ ಈ ಭೂ ಅನ್ನೋ ಶಬ್ದವನ್ನು ಹೇಳ್ತದೆ. ಆ ಭೂಮಿಗೆ ಬಂದಂತಹ ದುಃಖವನ್ನ ಪರಿಹರಿಸುವಂಥವನು. ಆದ್ದರಿಂದ ಅವನಿಗೆ ಕೃಷ್ಣ ಅನ್ನೋ ಒಂದು ಹೆಸರನ್ನು ಹೇಳಿದ್ದಾರೆ. ಮತ್ತೆ ಗೀತಾ ಭಾಷ್ಯದಲ್ಲೂ ಕೂಡ ಕೃಷ್ಣ ಶಬ್ದಕ್ಕೆ ಒಂದು ಅರ್ಥವನ್ನು ಆಚಾರ್ಯ ಹೇಳಿದ್ದಾರೆ. ಯತಃ ಕರ್ಷಸಿ ದೇವೇಶ ನಿಯಮ್ಯ ಸಕಲಂ ಜಗತ್ ತಥೋ ವದಂತ ಮುನಯ ಕೃಷ್ಣಂ ತ್ವಂ ಬ್ರಹ್ಮವಾದಿನಂ ಅಂತ. ಯಾರು ಜಗತ್ತನ್ನ, ಈ ಎಲ್ಲ ಜಗತ್ತನ್ನು ಕೂಡ ತನ್ನ ಕಡೆ ಸೆಳ್ಕೋತಾನೆ, ಆದ್ದರಿಂದ ನಿನಗೆ ಕೃಷ್ಣ ಅಂತ ಹೆಸರು ಅಂತ ಒಂದು ನಿಷ್ಪತ್ತಿಯನ್ನು ಆಚಾರ್ಯ ಹೇಳಿದ್ದಾರೆ. ಮುಂದೆ ಸಿದ್ಧಾರ್ಥ ಅನ್ನುವಂತಹ ಶಬ್ದ ಶೃಗಾಲ ರೂಪ ಅಂತ ಶಬ್ದ. ನರಿಯ ರೂಪವನ್ನು ಧರಿಸಿದವನು ಅಂತ ಅರ್ಥ. ಅದಕ್ಕೆ ನರಿ ಮೊದಲಾದ ಪ್ರಾಣಿಗಳಲ್ಲಿದ್ದವನು ಅಂತ ಅರ್ಥ ಹೇಳ್ಬೋದು. ಅದಲ್ಲದೆ ನಾವು ಕೋಶಗಳಲ್ಲಿ ಆ ನರಿ ಅನ್ನೋ ಶಬ್ದವನ್ನು ಯಾಕೆ ಹಾಗೆ ಹೇಳ್ತಾರೆ ಅಂತ ನೋಡಿದರೆ ಆ ಅರ್ಥ ಪರಮಾತ್ಮನಲ್ಲೂ ಕೂಡ ಇದ್ದು ಅವನನ್ನು ಹೇಳ್ತದೆ ಅಂತ ಹೇಳಲಿಕ್ಕೆ ಏನು ತೊಂದರೆ ಇಲ್ಲ. ಮುಂದೆ ಸರ್ವಾರ್ಥ, ಕೆಲವು ಕಡೆ ಸಿದ್ಧಾರ್ಥ ಅಂತಿದೆ, ಕೆಲವು ಕಡೆ ಸರ್ವಾರ್ಥ ಅನ್ನೋ ಶಬ್ದ ಇದೆ. ಮುಂಡಹ ಕೇಶಮುಂಡನ ಮಾಡಿಸ್ಕೊಂಡಿರುವಂಥವನು, ಭಿಕ್ಷು ಸ್ವರೂಪನಾದವನು. ಸರ್ವಶುಭಂಕರ ಎಲ್ಲರಿಗೂ ಕೂಡ ಎಲ್ಲ ಪ್ರಾಣಿಗಳಿಗೂ ಶುಭ ಮಾಡುವಂಥವನು. ಅಜಃ ಅಜಃ ಸರ್ವೇಶ್ವರ ಸಿದ್ಧ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಅವನ ಶಬ್ದ ಇದೆ. ಉತ್ಪತ್ತಿ ಇಲ್ಲದವನು. ಬಹುರೂಪಶ್ಚ ಅನೇಕ ರೂಪ ಇದ್ದವನು. ಗಂಧಧಾರಿ ಕಸ್ತೂರಿ ಮೊದಲಾದ ಸುಗಂಧ ದ್ರವ್ಯಗಳನ್ನು ಮೈಗೆ ಲೇಪಿಸಿಕೊಂಡಂಥವನು. ಅಜಶ್ಚ ಬಹುರೂಪಶ್ಚ ಅಂತಿದ್ರೆ ಕೆಲವು ಕಡೆ ಮೃಗರೂಪಶ್ಚ ಅಂತನೂ ಇದೆ. ಮೃಗರೂಪ ಅಂದರೆ ಪ್ರಾಣಿಗಳ ರೂಪದಲ್ಲಿ ಇದ್ದವನು. ಕಪರ್ದಿ, ಕಪರ್ದಿ ಅಂದರೆ ಅವನ ಜಟಾಜೂಟ, ಆ ಜಟೆಯನ್ನು ಧರಿಸಿದವನು ಅಂತ ಅದಕ್ಕೆ ಅರ್ಥ ಆಗ್ತದೆ. ಊರ್ಧ್ವರೇತಾಹ ಅಸ್ಖಲಿತವಾದ ಬ್ರಹ್ಮಚರ್ಯವನ್ನ, ಅಖಂಡವಾದ ಬ್ರಹ್ಮಚರ್ಯವನ್ನ ಪಾಲಿಸುವಂಥ ವ್ಯಕ್ತಿ ಕೂಡ ಹೌದು, ಅಥವಾ ಅಂಥವರಲ್ಲಿ ಅಂತರ್ಯಾಮಿಯಾದವನು ಅಂತ. ಊರ್ಧ್ವಲಿಂಗ ಮೇಲ್ಮುಖವಾದಂಥ ಲಿಂಗ ಇರುವಂಥವನು. ಊರ್ಧ್ವಲಿಂಗ ಅನ್ನೋ ಶಬ್ದಕ್ಕೆ ಮೇಲ್ಮುಖವಾದ ಲಿಂಗ ಇರುವವನು, ಆದ್ರಿಂದಲೇ ಅಸ್ಖಲಿತವಾದ ರೇತಸ್ಸುಳ್ಳವನು. ಅಧೋಮುಖವಾದ ಲಿಂಗವುಳ್ಳವರೆಲ್ಲರೂ ಕೂಡ ಸ್ಖಲಿತವಾದ ರೇತಸ್ಸುಳ್ಳವರಾಗಿರ್ತಾರೆ, ಅವರು ಅಖಂಡ ಬ್ರಹ್ಮಚಾರಿಗಳಾಗೋದಿಲ್ಲ ಅಂತ ಒಂದು ಕಡೆ ವ್ಯಾಖ್ಯಾನ ಮಾಡಿದ್ದಾರೆ. ಅಧೋಲಿಂಗೋ ಹಿ ರೇತಃ ಸಿಂಚತಿ ನತು ಊರ್ಧ್ವಲಿಂಗ ಅಂತ ಹೀಗೊಂದು ಅರ್ಥ ಹೇಳಿದ್ದಾರೆ. ಅದಲ್ಲದೆ ಊರ್ಧ್ವಲಿಂಗ ಅನ್ನೋ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಕೂಡ ನಾವು ಹೇಳಬಹುದು. ಈ ಲಿಂಗ ಅಂತಂದ್ರೆ ಪರಮಾತ್ಮನನ್ನ ತೋರಿಸುವಂತಹ ಪ್ರಮಾಣಗಳು ಅಂತ ಅರ್ಥ.
ಅವೆಲ್ಲವೂ ಕೂಡ ಊರ್ಧ್ವಮುಖವಾಗಿವೆ. ಸಾಧನೆಯ ಎತ್ತರದಲ್ಲಿ ಇರುವಂಥವರಿಗೆ ಮಾತ್ರ ಪ್ರಾಪ್ಯವಾದಂತಹವಾಗಿವೆ. ಆದ್ರಿಂದ ಶ್ರೇಷ್ಠರಿಗೆ ಮಾತ್ರ ಸಿಗುವಂತಹ ಪ್ರಮಾಣಗಳು, ಪರಮಾತ್ಮನನ್ನ ತೋರಿಸುವಂಥ ಪ್ರಮಾಣಗಳು. ಸಾಮಾನ್ಯರಾದವರಿಗೆ ಆ ಪ್ರಮಾಣಗಳು ದೊರಕುವುದೇ ಇಲ್ಲ. ಆದ್ರಿಂದ ಅವನು ಊರ್ಧ್ವಲಿಂಗ ಅಂತ ಹೇಳಬಹುದು. ಊರ್ಧ್ವಶಾಯಿ, ಮೇಲ್ಮುಖವಾಗಿ ಮಲಗುವಂಥವನು. ನಭಸ್ಥಲ, ಆಕಾಶವೇ ವಾಸಸ್ಥಾನವಾಗಿ ಉಳ್ಳಂಥವನು. ತ್ರಿಜಟಃ, 3 ಜಟಗಳನ್ನು ಧರಿಸಿದವನು. ಚೀರವಾಸಾಹ, ನಾರುಮಡಿ ಇದನ್ನು ಧರಿಸಿದಂಥವನು. ರುದ್ರ, ಸರ್ವ ಪ್ರಾಣಿಗಳಿಗೂ ಕೂಡ ಪ್ರಾಣರೂಪನಾದವನು. ಪ್ರಾಣಾಹ ಏವ ರುದ್ರಾಹ ತೇಹಿ ಇದಂ ಸರ್ವಂ ರೋದಯಂತಿ. ರುದ್ರ ಶಬ್ದಕ್ಕೆ ಈ ಒಂದು ಶ್ರುತಿವಾಕ್ಯವನ್ನು ತೋರಿಸಿ ವ್ಯಾಖ್ಯಾನಕರ್ತೃಗಳು ಪ್ರಾಣಸ್ವರೂಪನಾದವನು ಅಂತ ಹೀಗೊಂದು ಅರ್ಥವನ್ನು ಬರೆದಿದ್ದಾರೆ. ಸೇನಾಪತಿ, ಸೇನಾ ನಾಯಕನಾದವನು. ವಿಭು, ಸರ್ವವ್ಯಾಪಿಯಾದವನು. ಅಹಶ್ಚರ, ಅಹಶ್ಚರ ಅಂದರೆ ಹಗಲಿನಲ್ಲಿ ಸಂಚಾರ ಮಾಡುವಂಥವನು. ನಕ್ತಂಚರ ಅಂದರೆ ರಾತ್ರಿಯಲ್ಲಿ ಸಂಚಾರ ಮಾಡುವಂಥವನು. ಸ್ವಯಂ ತಾನು ಸಂಚಾರ ಮಾಡುವನು ಅಂತ ಅರ್ಥ, ಬೇರೆ ಕಡೆ ಹಾಗೆ ಸಂಚಾರ ಮಾಡುವಂತಹ ಪ್ರಾಣಿಗಳಲ್ಲಿ ಇರುವವನು ಅಂತಲೂ ಅರ್ಥ ಹೇಳಬಹುದು. ತಿಗ್ಮಮನ್ಯು, ತೀಕ್ಷ್ಣವಾದಂಥ ಕೋಪ ಇರುವಂಥವನು. ಸುವರ್ಚಸಃ, ಸುಂದರವಾದಂಥ ವರ್ಚಸ್ಸು, ಕಾಂತಿ ಇರುವಂಥವನು. ಗಜಃ ಅಂದರೆ ಆನೆಯನ್ನು ಕೊಂದವನು. ಆನೆಯನ್ನು ಕೊಂದವನು ಅನ್ನೋದಕ್ಕೆ ಗಜಾಸುರ ಅಂತ ಒಬ್ಬ ರಾಕ್ಷಸ, ಆ ರಾಕ್ಷಸನನ್ನ ಕೊಂದವನು ಅಂತ ಅರ್ಥ ಆಗ್ತದೆ. ಆ ಥರ ಅರ್ಥ ಹೇಳೋದು ಹೆಚ್ಚು ಉಚಿತ. ದೈತ್ಯ, ಅನೇಕ ದೈತ್ಯರನ್ನು ಮಣಿಸಿದಂಥವನು. ಕಾಲಃ, ಕಾಲಸ್ವರೂಪನಾದವನು. ನಿಮೇಷ, ಕ್ಷಣ ಮೊದಲಾದ ಎಲ್ಲ ಕಾಲವೂ ಕೂಡ ಇವನ ಸ್ವರೂಪವೇ ಆಗಿದೆ. ಲೋಕಧಾತ, ಜಗತ್ತನ್ನೆಲ್ಲ ಧರಿಸಿ ಪೋಷಿಸಿದವನು. ಗುಣಾಕರ, ಎಲ್ಲ ಗುಣಗಳಿಗೂ ಆಶ್ರಯನಾದವನು. ಸಿಂಹಶಾರ್ದೂಲ ರೂಪಶ್ಚ, ಸಿಂಹ, ಹುಲಿ ಇತ್ಯಾದಿಗಳ ರೂಪದಲ್ಲಿ ಇರುವಂಥವನು. ಆರ್ದ್ರ ಚರ್ಮಾಂಬರಾವೃತ, ಗಜಾಸುರನ ಚರ್ಮವನ್ನು ಹುಟ್ಟಿರ್ತಾನೆ, ಅವನನ್ನು ಕೊಂದು ಅವನ ಹಸಿ ಹಸಿಯಾದ ಚರ್ಮವನ್ನೇ ಹುಟ್ಟಿರ್ತಾನೆ ಅಂತ ಅದಕ್ಕೆ ಆರ್ಧ ಚರ್ಮಾಂಬರಾವೃತ ಅನ್ನೋ ಶಬ್ದಕ್ಕೆ ಅರ್ಥ. ಕಾಲಯೋಗಿ, ಕಾಲನನ್ನು ಕೂಡ ಯಮ ಏನಿದ್ದಾನೆ ಆ ಯಮನನ್ನು ಕೂಡ ತನ್ನ ಬಲದಿಂದ ಗೆಲ್ಲುವಂಥವನು ಅಂತ ಅರ್ಥ. ಮತ್ತೊಂದು ಅರ್ಥವನ್ನು ಕೂಡ ಈ ಕಾಲಯೋಗಿ ಅನ್ನೋ ಶಬ್ದಕ್ಕೆ ಹೇಳಬಹುದಾಗಿದೆ. ಕಾಲ ಅಂದರೆ ಕೇವಲ ಯಮ ಅಲ್ಲ. ನಾವು ಇದನ್ನು ಭಾಗವತ ತಾತ್ಪರ್ಯದಲ್ಲಿ ನೋಡಿದ್ದೇವೆ. ಹರಿಶ್ಚ ಪ್ರಕೃತಿಶ್ಚೈವ ಬ್ರಹ್ಮವಾಯು ತಥೈವ ಚ ಸುಪರ್ಣ ಶೇಷ ರುದ್ರಾದ್ಯಾಹ ಸೂರ್ಯಃ ಶಕ್ರಃ ಸೂರ್ಯ ಯಮಾವಪಿ ಅಗ್ನಿರ್ಯಮಾನುಜಶ್ಚೈವ ಕಾಲಶಬ್ದೋದಿತಾಃ ಪೃಥಕ್ ಪೂರ್ವೋಕ್ತಾಸ್ತ್ವಪರೋಕ್ತ ಅಪರೋಕ್ತಾನಾಂ ಪ್ರಭವಾಃ ಸರ್ವತೋ ಮತಾಃ ಅಂತ ಅಲ್ಲಿ ಅಭಿಪ್ರಾಯ. ಪರಮಾತ್ಮ, ಲಕ್ಷ್ಮೀದೇವಿ, ಚತುರ್ಮುಖ ಬ್ರಹ್ಮ, ಮುಖ್ಯ ಪ್ರಾಣ, ಸುಪರ್ಣ, ಗರುಡ, ಶೇಷ, ರುದ್ರರು, ಇಂದ್ರ, ಸೂರ್ಯ, ಯಮ, ಅಗ್ನಿ ಮತ್ತು ಯಮನ ತಮ್ಮ, ಇಷ್ಟು ಜನರಿಗೆ ಕಾಲ ಅಂತ ಶಬ್ದದಿಂದ ಶಾಸ್ತ್ರದಲ್ಲಿ ವ್ಯವಹಾರ ಇದೆ. ಆದ್ದರಿಂದ ಕಾಲಯೋಗಿ ಅಂದರೆ ಕೇವಲ ಯಮನನ್ನಲ್ಲ, ಲಕ್ಷ್ಮೀದೇವಿ ಮೊದಲಾದ ಎಲ್ಲ ಕಾಲರನ್ನು ಕೂಡ ಗೆಲ್ಲುವಂಥ ಶಕ್ತಿ ಇದ್ದವನು ಅಂತ ಅದರ ಅರ್ಥ ಹೇಳಬಹುದು. ಮಹಾನಾದ, ಅದ್ಭುತವಾದಂಥ ಅಟ್ಟಹಾಸ ಮೊದಲಾದ ಧ್ವನಿಗಳಿದ್ದವನು. ಸರ್ವಕಾಮ, ಎಲ್ಲ ಕಾಮನೆಗಳಿಂದಲೂ ಕೊಡೋ ಪೂರ್ಣನಾದವನು. ಎಲ್ಲ ಕಾಮನೆಗಳನ್ನು ಯಾರು ಭಕ್ತರಾದವರಿದ್ದಾರೆ ಅವರಿಗೆ ಈಡೇರಿಸುವಂಥವನು ಅಂತ ಅರ್ಥ. ಚತುಷ್ಪಥ ಅಂತ ಮುಂದಿನ ಒಂದು ಶಬ್ದ. ವಿಶ್ವ, ತೈಜಸ, ಪ್ರಾಜ್ಞಾ, ತುರಿಯ ಅಂತ 4 ರೂಪಗಳು ಆ ಭಗವಂತಂದು. ಆ 4 ರೂಪಗಳಿಂದ ಅನೇಕ ಕಾರ್ಯಗಳನ್ನು ಮಾಡುವಂಥವನು ಅಂತ ಅದಕ್ಕೆ ಅರ್ಥ. ವಿಶ್ವರೂಪದಿಂದ ಜಾಗೃತಿಯನ್ನು ಮಾಡ್ತಾನೆ. ತೈಜಸ ಅನ್ನುವ ರೂಪದಿಂದ ನಮಗೆ ಸ್ವಪ್ನವನ್ನು ಮಾಡ್ತಾನೆ. ಮತ್ತು ಪ್ರಾಜ್ಞಾ ರೂಪದಿಂದ ನಮಗೆ ನಿದ್ರೆಯನ್ನು ಬರೆಸ್ತಾನೆ. ತುರಿಯ ರೂಪದಿಂದ ನಮಗೆ ಮುಕ್ತಿಯನ್ನು ಕೊಡ್ತಾನೆ. ಅದಕ್ಕಾಗಿ ಇವತ್ತಿನ ಮಂಗಲಾಚರಣೆಯಲ್ಲಿ ನಾನು ಒಂದು ಶ್ಲೋಕವನ್ನು ಹೇಳಿದೆ, ತಾವೆಲ್ಲ ಗಮನಿಸಿರಬೇಕು.
ಆತ್ಮಾಂತರಾತ್ಮ ಪರಮಾತ್ಮೇತಿ ಮೂರ್ತಿತ್ರಯಂ ಹರೇಹೆ ಜಾಗೃತ್ ಸ್ವಪ್ನ ಸುಷುಪ್ತ್ಯಾದೇಹೆ ಸೃಷ್ಟ್ಯಾದೇಶ್ಚ ನಿಯಾಮಕಂ ಅಂತ. ಆತ್ಮ, ಅಂತರಾತ್ಮ, ಪರಮಾತ್ಮ ಅಂತ ಈ ಮೂರು ರೂಪಗಳು. ಈ ಮೂರು ರೂಪಗಳಿಂದ ಮತ್ತು ವಿಶ್ವ, ತೈಜಸ, ಪ್ರಾಜ್ಞೆ ಎಂಬ ಈ ಮೂರು ರೂಪಗಳಿಂದ ಅವನು ಜಾಗೃತ್ ಸ್ವಪ್ನ ಸುಷುಪ್ತ್ಯಾದೇಹೆ, ವಿಶ್ವ, ತೈಜಸ, ಪ್ರಾಜ್ಞಾ ಎಂಬ ಮೂರು ರೂಪಗಳಿಂದ ಜಾಗೃತಿ, ಸ್ವಪ್ನ ಮತ್ತೆ ನಿದ್ರೆ ಈ ಕಾರ್ಯಗಳನ್ನು ಮಾಡ್ತಾನೆ ಅಂಥೇಳಿ ಉಪನಿಷತ್ತುಗಳು, ಷಟ್ಪ್ರಶ್ನ ಉಪನಿಷತ್ತು ಅಥವಾ ಮಾಂಡೂಕ, ಮುಂಡಕ ಮೊದಲಾದ ಉಪನಿಷತ್ತುಗಳಲ್ಲಿ, ಅಥರ್ವಣ ಉಪನಿಷತ್ತು ಮೊದಲಾದ ಕಡೆ ಇದ್ದೇ ಇದೆ. ಅದಲ್ಲದೆ ಆತ್ಮ, ಅಂತರಾತ್ಮ, ಪರಮಾತ್ಮ ಈ ಮೂರು ರೂಪಗಳಿಂದಲೂ ಕೂಡ ಈ ಕಾರ್ಯಗಳನ್ನು ಅವನು ಮಾಡ್ತಾನೆ. ಜಾಗೃತಿ, ಸ್ವಪ್ನ, ಸುಷುಪ್ತಿ ಆದೇಹ, ಜಾಗೃತಿ, ಸ್ವಪ್ನ, ಸುಷುಪ್ತಿ ಈ ಮೂರು ಕಾರ್ಯಗಳನ್ನು ಮಾಡ್ತಾನೆ. ಅದಲ್ಲದೇನೆ ಸೃಷ್ಟಿ ಆದೇಶ ನಿಯಾಮಕಂ, ಸೃಷ್ಟಿ ಮತ್ತೆ ಅದರ ಪಾಲನೆ, ಅದರ ನಾಶ ಈ ಮೂರುಗಳನ್ನು ಕೂಡ ಆತ್ಮ, ಅಂತರಾತ್ಮ, ಪರಮಾತ್ಮ ಎಂಬ ರೂಪಗಳಿಂದ ಮಾಡ್ತಾನೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಹೇಳ್ತಾರೆ. ಈಗಿಲ್ಲಿ ವಿಶ್ವ ರೂಪದಿಂದ ಜಾಗೃತಿಯನ್ನ, ತೈಜಸ ರೂಪದಿಂದ ಸ್ವಪ್ನವನ್ನ, ಪ್ರಾಜ್ಞ ರೂಪದಿಂದ ನಿದ್ರೆಯನ್ನು ಮಾಡ್ತಾನೆ. ತುರಿಯ ಎಂಬ ರೂಪದಿಂದ ಅವನು ಮುಕ್ತಿಯನ್ನು ಕೊಡುವಂಥವನು. ಅದ್ವೈತ ಸರ್ವಭೂತಾನಾಂ ಅದ್ವೈತ ಸರ್ವಭಾವಾನಾಂ ದೇವಸ್ತುರ್ಯೋ ವಿಭುಸ್ಮೃತಃ ಅಂತೇಳಿ ಉಪನಿಷತ್ತು ಕೂಡ ಅವನ ರೂಪವನ್ನು ವರ್ಣನೆ ಮಾಡಿದೆ. ಇದು ತುರಿಯ ಅನ್ನುವಂಥ 4ನೇ ರೂಪ, ಮುಕ್ತಿದಾಯಕವಾದಂತಹ ರೂಪ ಅದು. ಹೀಗೆ ಆ 4ನೇ ರೂಪದಿಂದ, ತುರಿಯ ಎಂಬ ರೂಪದಿಂದ ಮುಕ್ತಿ ಕೊಡ್ತಾನೆ. ಮೊದಲು 3 ರೂಪಗಳಿಂದ, ವಿಶ್ವ, ತೈಜಸ, ಪ್ರಾಜ್ಞೆ ಎಂಬ ರೂಪಗಳಿಂದ ಎಚ್ಚರ, ಕನಸು ಮತ್ತು ನಿದ್ದೆಗಳನ್ನು ಕೊಡುವಂಥದ್ದು. ಆದ್ರಿಂದ ಅವನು ಚತುಷ್ಪಥ, 4 ಮಾರ್ಗಗಳು ಇದ್ದವನು, 4 ಪ್ರವೃತ್ತಿಗಳಿದ್ದವನು. ಅಥವಾ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಆ 4 ಕೂಡ ನಾವು ಇಟ್ಕೊಳ್ಬಹುದು. ಅದರಲ್ಲೂ ಈ ವಾಸುದೇವ ಅನ್ನುವಂಥ ರೂಪ ಏನಿದೆ ಅದು ತುರ್ಯಕ್ಕೆ ಸಮಾನವಾದದ್ದು, ಮುಕ್ತಿಗೆ ದಾಯಕವಾದಂಥ ರೂಪ. ಈ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥ ಈ ರೂಪಗಳಲ್ಲಿ ಸಂಕರ್ಷಣ ರೂಪ ಲಯವನ್ನ ಮಾಡುವಂಥದ್ದು, ಮತ್ತೆ ಅನಿರುದ್ಧ ರೂಪ ಪಾಲನವನ್ನು ಮಾಡುವಂಥದ್ದು, ಪ್ರದ್ಯುಮ್ನ ರೂಪ ಸೃಷ್ಟಿಯನ್ನು ಮಾಡುವಂಥದ್ದು. ಹಾಗೂ ಕೂಡ ಆ 4 ರೂಪಗಳು ಅಂತಲೂ ತಿಳ್ಕೊಳ್ಬಹುದು. ಇಲ್ಲಿ ಒಂದು ಕಡೆ ವ್ಯಾಖ್ಯಾನದಲ್ಲಿ ವಿಶ್ವ, ತೈಜಸ, ಪ್ರಾಜ್ಞ, ಶಿವಧ್ಯಾನ ಎಂಬ 4 ಉಪಾಸನೆಗಳಿಂದ ಲಭ್ಯನಾದವನು ಅಂತ ಅರ್ಥ ಬರೆದಿದ್ದಾರೆ. ಆ ಅರ್ಥವನ್ನು ನಾನು ಸ್ವೀಕಾರ ಮಾಡಿಲ್ಲ, ಹೀಗೆ ನನಗೆ ತಿಳಿದಂತಹ ಒಂದು ಅರ್ಥವನ್ನು ಹೇಳಿದ್ದೇನೆ. ನಿಶಾಚರ, ರಾತ್ರಿಯಲ್ಲಿ ಸಂಚಾರ ಮಾಡುವಂಥವನು. ಪ್ರೇತಚಾರಿ, ಪ್ರೇತಗಳ ಜೊತೆಗೆ ಸಂಚಾರ ಮಾಡುವಂಥವನು. ಭೂತಚಾರಿ, ಭೂತಗಳ ಜೊತೆಗೆ ಸಂಚಾರ ಮಾಡುವಂಥವನು. ಮಹೇಶ್ವರ, ಇಂದ್ರ ಮೊದಲಾದ ಎಲ್ಲ ಲೋಕೇಶ್ವರರಿಗೂ ಕೂಡ ಈಶ್ವರನಾದವನು. ಬಹುಭೂತ, ಸೃಷ್ಟಿ ಕಾಲದಲ್ಲಿ ಅನೇಕ ರೂಪಗಳನ್ನು ತಾನೇ ತಾಳ್ತಾನೆ. ರೂಪಂ ರೂಪಂ ಪ್ರತಿರೂಪೋ ಬಭೂವ ಅಂತ ವೇದ ಮಂತ್ರ ಕೂಡ ಅವನನ್ನು ವರ್ಣನೆ ಮಾಡ್ತದೆ. ಬಹುಧರ, ಪ್ರಪಂಚವನ್ನು ಧರಿಸಿರುವಂಥವನು. ಸ್ವರ್ಭಾನು, ರಾಹು ಗ್ರಹದಲ್ಲಿ ಅವನೇ ಅಂತರ್ಯಾಮಿಯಾಗಿದ್ದಾನೆ. ಅಮಿತಃ, ಅನಂತನಾಗಿದ್ದಾನೆ. ಗತಿ, ಗತಿ ಸ್ವರೂಪನಾಗಿದ್ದಾನೆ. ನೃತ್ಯಪ್ರಿಯ, ಯಾವತ್ತೂ ಕೂಡ ನೃತ್ಯವನ್ನು ಮಾಡ್ತಾ ಇರುವಂಥವನು. ಮತ್ತೆ ಭಕ್ತರು ತನ್ನ ಪ್ರೀತ್ಯರ್ಥವಾಗಿ ಮಾಡುವ ನೃತ್ಯವನ್ನು ಪ್ರೀತಿಸುವಂಥವನು. ನಿತ್ಯ ನರ್ತಃ, ನಿತ್ಯವೂ ತಾನೂ ನರ್ತನವನ್ನು ಮಾಡ್ತಾ ಇರ್ತಾನೆ ಅಂತ ನಿತ್ಯ ನರ್ತ ಅನ್ನೋದಕ್ಕರ್ಥ. ನೃತ್ಯ ಪ್ರಿಯ ಅಂದರೆ ಭಕ್ತರು ಮಾಡುವ ನೃತ್ಯವನ್ನು ಪ್ರೀತಿಸುವಂಥವನು. ನರ್ತಕಃ ಅಂತ ಮತ್ತೊಂದು ಶಬ್ದ ಇದೆ, ಅದಕ್ಕೂ ಕೂಡ ನಾಟ್ಯ ಮಾಡುವವನು ಅಂತಲೇ ಅರ್ಥ ಆಗಬಹುದು. ಸರ್ವಲಾಲಸಃ, ಎಲ್ಲರಲ್ಲಿಯೂ ಕೂಡ ಪ್ರೀತಿ ವಾತ್ಸಲ್ಯವನ್ನು ತೋರಿಸುವಂಥವನು ಅಂತ ಅದಕ್ಕೆ ಅರ್ಥ. ಸರ್ವಲಾಲಸ ಅಂತ ಕೆಲವು ಕಡೆ ಪಾಠ ಇದ್ರೆ, ಸರ್ವಲಾಸಕ ಅಂತನೂ ಕೆಲವು ಕಡೆ ಪಾಠ ಇದೆ. ಯಾವುದು ಹೇಗೆ ಅಂತ ತೀರ್ಮಾನ ಮಾಡೋದು ಕಷ್ಟ. ಮುಂದಿನ ಶಬ್ದ ಘೋರಹ ಅಂತೇಳಿ, ಅಥವಾ ಘೋಷಃ ಅಂತನೂ ಕೆಲವು ಕಡೆ ಪಾಠ ಇದೆ. ಅಘೋರೇಭ್ಯೋತ ಘೋರೇಭ್ಯ ಘೋರ ಘೋರತರೇಭ್ಯ ಸರ್ವೇಭ್ಯ ಸರ್ವಸರ್ವೇಭ್ಯ ನಮಸ್ತೆ ಅಸ್ತು ರುದ್ರರೂಪೇಭ್ಯ ಅಂತ ಮಹಾನಾರಾಯಣ ಉಪನಿಷತ್ತಲ್ಲಿ ಅವನ ಘೋರ ಅನ್ನೋ ರೂಪದ ವರ್ಣನೆ ಇದೆ. ಅದರಿಂದ ಘೋರ ಅನ್ನೋ ಪಾಠವನ್ನು ಇಟ್ಕೊಳ್ಳೋಣ. ಘೋಷ ಅಂತಿದ್ರು ತಪ್ಪೇನಲ್ಲ.
ಹಾಗೂ ಆಗಬಹುದು. ಭಯಂಕರವಾದ ರೂಪವನ್ನು ಧರಿಸಿದವನು, ಮಹಾತಪಾಹ ದೊಡ್ಡ ತಪಸ್ವಿಯಾದವನು, ಪಾಶಃ ಪ್ರಾಣಿಗಳನ್ನು ತಪ್ಪಿಸುವಂಥ ಮಾಯಾಪಾಶ ಇದ್ದವನು, ನಿತ್ಯ ನಾಶರಹಿತನಾದವನು, ಗಿರಿಗುಹ ಪರ್ವತವನ್ನು, ಗಿರಿರುಹ ಅಂದರೆ ಪರ್ವತವನ್ನು ಹತ್ತುವವನು ಅಂತ ಅರ್ಥ. ಕೆಲವು ಕಡೆ ಗಿರಿಚರಹ ಅಂತನೂ ಪಾಠ ಇದೆ. ನಿತ್ಯ ಗಿರಿಚರಹ ನಭಃ ಆಕಾಶದಂತೆ ಸಂಗರಹಿತನಾದವನು, ಆಕಾಶದಂತೆ ನಿರ್ಮಲನಾದವನು, ಸಹಸ್ರಹಸ್ತ ಸಾವಿರ ತೋಳುಗಳುಳ್ಳವನು, ವಿಜಯ ಎಲ್ಲರನ್ನೂ ಕೂಡ ಸೋಲಿಸುವಂಥವನು, ವ್ಯವಸಾಯ ಅಂದರೆ ನಮ್ಮಲ್ಲಿರುವಂಥ ಪ್ರಯತ್ನ, ದೃಢವಾದ ನಿರ್ಧಾರ, ಇದಕ್ಕೆಲ್ಲದಗಳಿಗೂ ವಾಚಕವಾದ ಶಬ್ದ. ತದ್ರೂಪನಾದವನು, ಅತಂದ್ರಿತಃ ಆಲಸ್ಯ ರಹಿತನಾದವನು ಅಂತ. ಈ ಎಲ್ಲ ನಾಮಗಳಿಂದ ಭಗವಂತನನ್ನು ನಾವು ಸ್ತುತಿಸಿದರೆ ನಾವು ಕೂಡ ಆಲಸ್ಯರಹಿತರಾಗಿ ನಿತ್ಯ ವ್ಯವಸಾಯಶೀಲರಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಅಧರ್ಷಣೋ ಧರ್ಷಣಾತ್ಮ, ಎದುರಿಸಲಿಕ್ಕೆ ಅಸಾಧ್ಯನಾದವನು. ಅಪ್ರಧುಷ್ಯ, ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಇದಕ್ಕೆ ಸಮಾನವಾದ ಕೆಲವು ಶಬ್ದಗಳು ಬಂದಿದೆ ಅಂತ ನನಗೆ ನೆನಪು. ಅದೃಶ್ಯೋ ವ್ಯಕ್ತರೂಪಶ್ಚ ಅಂತ ಹೀಗಿದ್ದಿರ್ಬೇಕು ಶಬ್ದ. ಧರ್ಷಣಾತ್ಮ ಭಯಂಕರವಾದ ಸ್ವರೂಪ ಇದ್ದವನು. ಯಜ್ಞ ದಕ್ಷನ ಯಜ್ಞವನ್ನು ನಾಶಪಡಿಸುವಂಥವನು. ಕಾಮನಾಶಕ ಮನ್ಮಥನನ್ನ ಸುಟ್ಟು ಹಾಕಿದವನು, ತನ್ನ ತಪಸ್ಸಿಗೆ ಭಂಗ ತಂದ ಮನ್ಮಥನನ್ನು ಸುಟ್ಟು ಹಾಕಿದವನು. ಇದೆಲ್ಲ ನಮಗೆ ಗೊತ್ತಿದ್ದೇ ಇದೆ. ಇದಲ್ಲದೆ ನಮ್ಮಲ್ಲಿರುವಂಥ ಕಾಮದೇವನನ್ನು ಕೂಡ ನಿಯಂತ್ರಿಸುವವನು ಅಂತ ಅರ್ಥ. ದಕ್ಷ ಯಾಗಾಪಹಾರಿ, ದಕ್ಷನ ಯಜ್ಞವನ್ನು ನಷ್ಟವನ್ನಾಗಿ ಮಾಡುವವನು. ಸುಸಹ ಅತ್ಯಂತ ಸಹನಶೀಲನಾದವನು. ಮಧ್ಯಮ ಮಧ್ಯಸ್ಥನಾದವನು, ನಿರ್ವಿಕಾರನಾದವನು ಅಂತ ಅದರ ಅರ್ಥ. ಮಧ್ಯ ಅನ್ನೋ ಶಬ್ದಕ್ಕೆ ಕೇಂದ್ರ ಸ್ಥಾನ ಅಂತಲೂ ಒಂದು ಅರ್ಥ ಇದೆ. ಹಾಗೇನಾದರೂ ಅರ್ಥ ಇಟ್ಕೊಂಡ್ರೆ ಇವನು ಎಲ್ಲರ ಅಂತರ್ಯಾಮಿಯಾಗಿ ಅವರೊಳಗೆ ಇರುವವನು ಅಂತ ಹೀಗೊಂದು ಅರ್ಥನೂ ಕೂಡ ಆಗ್ತದೆ. ತೇಜೋಪಹಾರಿ ಅಂತ ಒಂದು ಶಬ್ದ, ಎದುರಾಳಿಗಳ ತೇಜಸ್ಸನ್ನು ಅಪಹರಿಸುವಂಥವನು. ಬಲ ಎಂಬ ರಾಕ್ಷಸನನ್ನು ಸಂಹರಿಸಿದವನು. ಮುದಿತಃ ಆನಂದ ಸ್ವರೂಪನಾದವನು. ಅರ್ಥ ಇವನು ಎಲ್ಲ ವ್ಯಕ್ತಿಗಳು ಬಯಸುವಂಥ ಅರ್ಥ ಅಂದರೆ ವಸ್ತುಗಳೇನಿವೆ ಸ್ವರೂಪನಾದವನು, ಅದರಲ್ಲಿ ಅಂತರ್ಯಾಮಿ ಆದವನು. ಅಜಿತ ಅಂದರೆ ಅಪರಾಜಿತ, ಯಾರಿಗೂ ಸೋಲದವನು ಅಂತ ಅರ್ಥ. ಅವರ ಅಂದರೆ ಅತ್ಯಂತ ಶ್ರೇಷ್ಠ ಅಂತ ಅರ್ಥ. ಗಂಭೀರ ಘೋಷ ಅತ್ಯಂತ ಗಂಭೀರವಾದಂಥ ನಾದ ಇದ್ದವನು. ಗಂಭೀರ ಸ್ವಯಂ ಗಾಂಭೀರ್ಯ ಗುಣವುಳ್ಳವನು. ಗಂಭೀರ ಬಲವಾಹನ ಅತ್ಯಂತ ಬಲಿಷ್ಠವಾದಂಥ ಶಕ್ತಿ ಉಳ್ಳಂಥ ಆ ವೃಷಭವನ್ನು ಏರಿ ಸಂಚರಿಸುವವನು ಅಂತ ಅದರ ತಾತ್ಪರ್ಯ. ನೆಗ್ರೋಧ ರೂಪ, ಇದನ್ನು ವಿಷ್ಣು ಸಹಸ್ರನಾಮದಲ್ಲಿ ನೆಗ್ರೋಧೋದುಂಬರೋಶ್ವತ್ಥ ಚಾಣೂರಾಂಧ್ರ ನಿಷೂದನ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ವಟವೃಕ್ಷದಲ್ಲಿ ಅಂತರ್ಯಾಮಿ ಆದಂಥವನು. ನೆಗ್ರೋಧ ಅದರಲ್ಲಿ ಅಂತರ್ಯಾಮಿಯೂ ಹೌದು, ಮತ್ತೆ ಆ ನೆಗ್ರೋಧ ಎಂಬ ಶಬ್ದದಿಂದಲೂ ವಾಚ್ಯನಾದವನು ಅಂತ ಹೀಗೆ ಅದನ್ನು ತಿಳ್ಕೊಳ್ಬಹುದು. ವೃಕ್ಷಕರ್ಣ ಸ್ಥಿತಿ, ವಟವೃಕ್ಷದ ಎಲೆಯ ಮೇಲೆ ವಾಸ ಮಾಡಿಕೊಂಡಿರುವಂಥವನು. ಅಲ್ಲಿ ವೃಕ್ಷಕರ್ಣ ಅಂತ ಹೇಳಬೇಕು, ವೃಕ್ಷಪರ್ಣ ಅಂತ ಹೇಳಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಸಂಶಯ ಬರ್ತದೆ. ವೃಕ್ಷಪರ್ಣ ಅಂತಲೇ ಪಾಠ ಇರಬೇಕೇನೋ ಅಂತ ನನ್ನದೊಂದು ಆಲೋಚನೆ ಇದೆ. ಆದರೆ ನಾವು ನೋಡಿದ ಪಾಠಗಳು ಎಲ್ಲ ಕಡೆ ಕೂಡ ವೃಕ್ಷಕರ್ಣ ಅಂತಲೇ ಪಾಠ ಇದೆ. ಕರ್ಣದ ಬದಲಾಗಿ ಪರ್ಣ ಅಂತ ಇತ್ತೋ ಏನೋ, ನನ್ನ ಅಭಿಪ್ರಾಯ ಏನಂತ ಹೇಳಿದ್ದೇನೆ, ಗಮನಿಸಬೇಕಷ್ಟೆ. ವಿಭು ವಿವಿಧ ರೂಪಗಳಿಂದ, ವಿವಿಧತೆಯ ಭವತೀತಿ ವಿಭು ನಾನಾ ರೂಪಗಳನ್ನು ಧರಿಸಿದವನು. ಸುತೀಕ್ಷ್ಣ ದಶನಃ ತೀಕ್ಷ್ಣವಾದ ಕೋರೆ ಹಲ್ಲಿದ್ದವನು. ಮಹಾಕಾಯ ದೊಡ್ಡದಾದ ಶರೀರವನ್ನು ಹೊಂದಿದಂಥವನು. ಮಹಾನನಃ ದೊಡ್ಡ ವಿಶಾಲವಾದಂಥ ಮುಖ ಇದ್ದವನು ಅಂತ ಇಷ್ಟು ಅರ್ಥಗಳನ್ನು ಅದಕ್ಕೆ ಹೇಳಬಹುದು. ಅಲ್ಲಿಗೆ ಈ ಪ್ರಸ್ತುತ ಅಧ್ಯಾಯ ಈಗೇನು ನಡೆದಿದೆ ಈ ಅಧ್ಯಾಯದ
142ನೇ ಶ್ಲೋಕ ಕೆಲವು ಕಡೆ, ಇನ್ನು ಕೆಲವು ಕಡೆ 54ನೇ ಶ್ಲೋಕಗಳು ಸ್ವಲ್ಪ ಹಿಂದೆ ಮುಂದಿದ್ದಿರಬಹುದು. ಆ ಶ್ಲೋಕ ಇಲ್ಲಿಗೆ ಸಮಾಪ್ತವಾಗಿದೆ. ಇವತ್ತಿನ ಭಾಗವು ಕೂಡ ಇಲ್ಲಿಗೆ ಮುಕ್ತಾಯ ಕಂಡಿದೆ.